ಮಂಡ್ಯದಲ್ಲಿ ಹನುಮಧ್ವಜ ಅಸ್ತ್ರಕ್ಕೆ ಗಣೇಶೋತ್ಸವದ ಪ್ರತ್ಯಸ್ತ್ರ. ಬಿಜೆಪಿ ಜೆಡಿಎಸ್ಗೆ ಟಕ್ಕರ್ ಕೊಡೋದಕ್ಕೆ ಕೈಪಾಳಿಗ ಸಜ್ಜು. ಕೆರಗೋಡು ಗ್ರಾಮದಲ್ಲಿ ಇಂದು ಗಣೇಶ ಮೂರ್ತಿ ಮೆರವಣಿಗೆ. ಹನುಮಧ್ವಜ ವಿವಾದದಿಂದ ಸುದ್ದಿಯಾಗಿದ್ದ ಕೆರಗೋಡು ಗ್ರಾಮ ಪಡುವಲಬಾಗಿಲು ಗಣೇಶೋತ್ಸವ ಸಮಿತಿ ಹೆಸರಿನಲ್ಲಿ ಪ್ರತಿಷ್ಠಾಪನೆ. ಈ ಹಿಂದೆ ಯತ್ನಾಳ್ ಸಮ್ಮುಖದಲ್ಲಿ ನಡೆದಿದ್ದಂಥ ಅದ್ದೂರಿ ಗಣೇಶೋತ್ಸವ, ಅದಕ್ಕೆ ಪ್ರತಿಯಾಗಿ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಪಣ ತೊಟ್ಟಿರುವಂಥದ್ದು ಕಾಂಗ್ರೆಸ್ ಪಾಳೆಗ. ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ, ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಶಾಸಕರು ಭಾಗಿಯಾಗಬಹುದಾದ ಸಾಧ್ಯತೆ ಇದೆ. ಮಂಡ್ಯ ನಗರದ ಕಾಳಿಕಾಂಬ ದೇಗುಲದಿಂದ ಸಂಜೆ ಬೃಹತ್ ಬೈಕ್ ಜಾಥಾ ಹಮ್ಮಿಕೊಂಡಿದ್ದಾರೆ. ಮೆರವಣಿಗೆ ಉದ್ದಕ್ಕೂ ವಿವಿಧ ಜಾನಪದ ಕಲಾ ತಂಡಗಳಿಂದ ಮೆರಗು. ಕೆರಗೋಡು ಗ್ರಾಮದಲ್ಲಿ ಬೃಹತ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಕೆರಗೋಡು ಗ್ರಾಮ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದೇನು? ಹನುಮಧ್ವಜ. ಈ ವಿಚಾರ ರಾಜಕೀಯವಾಗಿ ಕೂಡ ಬಹಳ ಚರ್ಚೆ ಕಾರಣವಾಗಿತ್ತು. ಅಲ್ಲಿನ ಪರಿಸ್ಥಿತಿ ಹೇಗಾಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದನ್ನು ಬಿಜೆಪಿಯವರು ಲಾಭ ಪಡ್ಕೊಳ್ಳೋದಕ್ಕೆ, JDSನವರು ಲಾಭ ಪಡ್ಕೊಳ್ಳೋದಕ್ಕೆ, ಕಾಂಗ್ರೆಸ್ನವರು ಅವರದೇ ರೀತಿಯಾದಂಥ ಆಲೋಚನೆಗಳನ್ನು ಇಟ್ಟುಕೊಂಡು ಮುಂದೆ ಬರಲಾಗಿತ್ತು. ಸಿಕ್ಕಾಪಟ್ಟೆ ಸದ್ದಾಗಿದ್ದು ಸುದ್ದಿಯಾಗಿದ್ದಂಥ ವಿಚಾರ ಇದು, ಹನುಮಧ್ವಜ ವಿಚಾರ. ಪಡವಲ ಬಾಗಿಲು ಆಂಜನೇಯ ಸೇವಾ ಸಮಿತಿಯವರು ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಮ್ಮನ್ನು ಮತ್ತು ನಮ್ಮ ಮಂತ್ರಿಗಳನ್ನು ಕರೆದಿದ್ದಾರೆ. ಅದರ ಪ್ರಯುಕ್ತ ನಾಳೆ ಸಂಜೆ 5 ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿಯವರು ಬರ್ತಾರೆ. ಅವರ ಅಲ್ಲಿ ಪೂಜೆ ಮಾಡಿ ಅವರ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿಯನ್ನು ಕೆರಗೋಡ್ವರೆಗೂ ಇಟ್ಕೊಂಡಿದ್ದೀವಿ. ಕೆರಗೋಡ್ನಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಮಂತ್ರಿಗಳು ನಾನು ಭಾಗವಹಿಸ್ತಾ ಇದ್ದೀವಿ. ಇದೊಂದು ಭಾಳ ದೊಡ್ಡ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮ. ಗಣೇಶ ನಮ್ಮ ತಾಲೂಕಿನಲ್ಲಿ ಎಲ್ಲ ಗಣೇಶ ಬಿಟ್ಟಿದ್ದಾರೆ. ಇದೊಂದು ಗಣೇಶ ಮಾತ್ರ ಬಾಕಿ ಉಳಿದಿತ್ತು. ಅವರು ಭಾಳ ಆಸೆಯಿಂದ 48 ದಿನ ಇರಬೇಕು ಅನ್ನೋ ಆಸೆಯಿಂದ ಮಾಡಿ ಕೂರಿಸಿದ್ದಾರೆ ಯುವಕ ಮಿತ್ರರು. ಅವರ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಕರ್ನಾಟಕದ ನಂಬರ್ 1 DJ ಮ್ಯೂಸಿಕ್ಕು ಮತ್ತು ಕಲಾ ತಂಡಗಳು, ಆಂಜನೇಯ ಮೂರ್ತಿಯ ಮೆರವಣಿಗೆ, ಮತ್ತು ಕೇರಳದ ಚೆಂಡಿ, ಒಂದು 10 ಕಲಾ ತಂಡದೊಂದಿಗೆ 4 ಗಂಟೆಗೆ ಕೆರಗೋಡಿನ ಪ್ರಮುಖ ಬೀದಿಗಳಲ್ಲಿ ಗಣೇಶ ಮೂರ್ತಿಯನ್ನು ಮೆರವಣಿಗೆ ಮಾಡಿಕೊಂಡು ಸರ್ಕಲ್ಗೆ ತರ್ತಾರೆ. ನಾವು ಈ ಕಡೆಯಿಂದ ಬೈಕ್ ರ್ಯಾಲಿಯಲ್ಲಿ 6 ಗಂಟೆಗೆ ಕೆರಗೋಡು ಸರ್ಕಲಲ್ಲಿ ನಾವು ಸೇರಿಕೊಂಡು ಎಲ್ಲ ವಿಜೃಂಭಣೆಯಿಂದ ಗಣೇಶವನ್ನು ಬಿಡ್ತಾಯಿದ್ದೀವಿ. ಇದು ಯತ್ನಾಳವ್ರ ಊರಲ್ಲ, ಅವ್ರದ್ದು ಬಿಜಾಪುರ. ನಮ್ಮೂರು, ನಮ್ಮ ಗಣೇಶ. ನಾವು ಧಾರ್ಮಿಕವಾಗಿ, ಅವ್ರ ಥರ ರಾಜಕೀಯವಾಗಿ ಗಣೇಶನೆಲ್ಲ ಬಿಡುತ್ತಲ್ಲ, ನಾವು ಧಾರ್ಮಿಕವಾಗಿ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಇದು ಈ ಹಿಂದೆನೂ ಕೂಡ ರಾಜಕೀಯವಾಗಿ ಒಂದಷ್ಟು ಬೆಳವಣಿಗೆ ಆಗಿತ್ತು ಇಲ್ಲಿ. ಈಗ ಅದಕ್ಕೆ ಪೈಪೋಟಿ ನೀಡುವಂತೆ, ಉತ್ತರ ಕೊಡುವಂತೆ, ಠಕ್ಕರ್ ಕೊಡುವಂತೆ ಗಣೇಶೋತ್ಸವ ಹಮ್ಮಿಕೊಂಡಿದ್ದಾರೆ. ಏನೆಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ, ಏನೆಲ್ಲ ಕಾರ್ಯಕ್ರಮಗಳಿಗಿದೆ? ಹೌದು ನೀತಿ, ಏನು ದೇಶಾದ್ಯಂತ ಒಂದು ರೀತಿಯಲ್ಲಿ ಹೆಸರುವಾಸಿಯಾಗಿದ್ದಂತ ಅಂದ್ರೆ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದಂತ ಕೆರಗೋಡು ಗ್ರಾಮ ಇದೀಗ ಗಣೇಶೋತ್ಸವಕ್ಕೆ ಸಜ್ಜುಗೊಂಡಿರ್ತಕ್ಕಂಥದ್ದು. ಈ ಒಂದು ಗಣೇಶೋತ್ಸವನ್ನ ಮಾಡ್ತಿರ್ತಕ್ಕಂಥದ್ದು ಬೇರೆ ಯಾರು ಅಲ್ಲ, ಸ್ಥಳೀಯರ ಹೆಸರಿನಲ್ಲಿ ಅಂದ್ರೆ ಕಾಂಗ್ರೆಸ್ಸಿಗರು ಈ ಒಂದು ಉತ್ಸವವನ್ನ ವಿಜೃಂಭಣೆಯನ್ನ ಮಾಡ್ಲಿಕ್ಕೆ ಕೂಡ ತಯಾರಿಯನ್ನ ನಡೆಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಗಣೇಶೋತ್ಸವವನ್ನ ಮಾಡ್ಲಿಕ್ಕೆ ಈಗಾಗಲೇ ಕೆರಗೋಡು ಗ್ರಾಮ ಸಜ್ಜುಗೊಂಡಿರ್ತಕ್ಕಂಥದ್ದು. ಸಂಜೆ 6 ಗಂಟೆ ಸುಮಾರಿಗೆ ಮಂಡ್ಯದ ಶಕ್ತಿ ದೇವತೆ ಆಗಿರ್ತಕ್ಕಂಥ ಕಾಳಿಕಾಂಬ ದೇಗುಲದ ಬಳಿಯಿಂದ ಒಂದು ಬೃಹತ್ ಬೈಕ್ ಜಾಥಾವನ್ನ ಹಮ್ಮಿಕೊಂಡು ಕೆರಗೋಡು ಗ್ರಾಮದವರೆಗೂ ಕೂಡ ಆ ಬೈಕ್ ಜಾಥಾದಲ್ಲಿ ಸಾವಿರಾರು ಜನ ಕಾರ್ಯಕರ್ತರನ್ನ ಈ ಒಂದು ಬೈಕ್ ಜಾಥಾಗೆ ಜಮಾವಣೆಗೊಳಿಸಲಿಕ್ಕೂ ಕೂಡ ಸಜ್ಜುಗೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅಲ್ಲಿ ಏನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಏನು ಗಣೇಶ ಮೂರ್ತಿಯನ್ನ ವಿಜೃಂಭಣೆಯಿಂದ ಒಂದು ಮೆರವಣಿಗೆ ಮುಖಾಂತರ ತೆರಳಿ ಅದನ್ನ ವಿಸರ್ಜನೆ ಮಾಡ್ಲಿಕ್ಕೂ ಕೂಡ ಎಲ್ಲಾ ರೀತಿಯಲ್ಲೂ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರ್ತಕ್ಕಂಥ ಈ ಒಂದು ಗಣೇಶ ಮೂರ್ತಿಯನ್ನ ಅಂದ್ರೆ ಪಡುವಲ ಬಾಗಿಲು ಗಣೇಶ ಸಮಿತಿಯವರು ಒಂದು ಈ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಅವರ ನೆಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಸಹಜವಾಗಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಒಂದು ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂಥದ್ದು, ಅದೇ ಸಂದರ್ಭದಲ್ಲಿ ಅದನ್ನ ವಿಸರ್ಜನೆ ಮಾಡುವಂಥದ್ದು ಕೂಡ ಸರ್ವೇ ಸಾಮಾನ್ಯ. ಆದ್ರೆ 2.5 ತಿಂಗಳು ಹಬ್ಬ ನಡೆದು 2.5 ತಿಂಗಳ ನಂತರದಲ್ಲಿ ಈ ಒಂದು ಗಣೇಶೋತ್ಸವನ್ನ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಬಿಜೆಪಿಯವರು ಏನು ಈ ಒಂದು ಗಣೇಶೋತ್ಸವವನ್ನ ಅಥವಾ ಹನುಮಧ್ವಜದ ಹೆಸರಿನಲ್ಲಿ ಒಂದು ವಿವಾದವನ್ನ ಕ್ರಿಯೇಟ್ ಮಾಡಿದ್ರು, ಅದಕ್ಕೆ ಟಕ್ಕರ್ ಕೊಡಬೇಕು. ಅಷ್ಟೇ ಅಲ್ಲ,
ಇತ್ತೀಚೆಗೆ ಏನು ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರನ್ನು ಕೂಡ ಗಣೇಶೋತ್ಸವಕ್ಕೆ ಅದೇ ಕೆರಗೋಡು ಗ್ರಾಮಕ್ಕೆ ಕರೆಸಿ ಅಲ್ಲಿ ಒಂದು ವಿಜೃಂಭಣೆಯಿಂದ ಒಂದು ಮೆರವಣಿಗೆ ಮತ್ತು ವಿಸರ್ಜನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರು. ಅದಕ್ಕೆ ಟಕ್ಕರ್ ಕೊಡಬೇಕು ಅಂತೇಳಿ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ರಾಜ್ಯದ ನಂಬರ್ 1 DJ ಯನ್ನು ಕೂಡ ಕರೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಜನಪದ ಕಲಾ ತಂಡಗಳು ಕೂಡ ಪಾಲ್ಗೊಳ್ತಾರೆ. ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ. ಅದಲ್ಲ ಕಣ ಇರೋ